ನಮ್ಮ ಹಲ್ಲುಗಳು ಇಷ್ಟೊಂದು ಗಟ್ಟಿಯಾಗಿ ಹೇಗೆ ನಿಂತಿವೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಇದಕ್ಕೆ ಕಾರಣ ಬರೀ ವಸಡುಗಳು ಅಷ್ಟೇ ಅಲ್ಲ. ನಮ್ಮ ದವಡೆ ಒಳಗೆ ಆಲ್ವಿಯೋಲಾರ್ ಮೂಳೆ ಅಂತ ಒಂದು ಸ್ಪೆಷಲ್ ಮೂಳೆ ಇದೆ. ಇದು ಸುಮ್ಮನೆ ಒಂದು ಸಪೋರ್ಟ್ ಅಲ್ಲ, ಇದೊಂದು ಜೀವಂತ, ಸದಾ ಚಟುವಟಿಕೆಯಿಂದ ಇರೋ ಟಿಶ್ಯೂ. ನಮ್ಮ ನಗುವನ್ನ ಆರೋಗ್ಯವಾಗಿಡೋಕೆ ಇದು ಸತತವಾಗಿ ಕೆಲಸ ಮಾಡ್ತಾನೇ ಇರುತ್ತೆ. ಬನ್ನಿ ಹಾಗಾದ್ರೆ ನಮ್ಮ ಬಾಯಿಯ ಈ ಸೈಲೆಂಟ್ ಹೀರೋನ ಅದ್ಭುತ ಕಥೆಯನ್ನ ಇವತ್ತು ತಿಳಿದುಕೊಳ್ಳೋಣ. ಈ ಒಂದು ಮಾತಿದೆಯಲ್ವಾ, ಇದು ಮೂಳೆಯ ನಿಜವಾದ ಸ್ವಭಾವವನ್ನ ಪರ್ಫೆಕ್ಟ್ ಆಗಿ ಹೇಳುತ್ತೆ. ನೋಡಿ, ಮೂಳೆ ಅಂದ್ರೆ ಒಂದು ಕಲ್ಲಿನ ತರಹದ ನಿರ್ಜೀವ ವಸ್ತು ಅಲ್ಲವೇ ಅಲ್ಲ. ಅದೊಂದು ಸದಾ ಗಿಜಿಗುಡುವ ನಗರದ ಹಾಗೆ. ಅಲ್ಲಿ ಹಳೆ ಕಟ್ಟಡಗಳನ್ನ ಕೆಡವಿ ಹೊಸ ಕಟ್ಟಡಗಳನ್ನ ಕಟ್ಟುತ್ತಲೇ ಇರ್ತಾರೆ ಅಲ್ವಾ? ಹಾಗೆಯೇ ನಮ್ಮ ಮೂಳೆಯೂ ಕೂಡ ಅದರ ಮೇಲೆ ಬೀಳೋ ಒತ್ತಡಕ್ಕೆ ತಕ್ಕಂತೆ ತನ್ನನ್ನು ತಾನು ಬದಲಾಯಿಸ್ಕೊಡುತ್ತೆ. ಈ ಮಾತು ಆಲ್ವಿಯೋಲಾರ್ ಮೂಳೆಗಂತೂ 100ಕ್ಕೆ 100 ಸತ್ಯ. ಯಾಕಂದ್ರೆ ಇಡೀ ದೇಹದಲ್ಲೇ ಅದಕ್ಕಿರೋದು ಒಂದಿಷ್ಟು ಕಠಿಣವಾದ ಕೆಲಸಗಳಲ್ಲಿ ಒಂದು. ಸರಿ, ಹಾಗಾದ್ರೆ ಇವತ್ತು ನಾವು ಏನ್ ನೋಡ್ಬೋತೀವಿ ಅಂತ ನೋಡೋಣ. ನಾವು ಆಲ್ವಿಯೋಲಾರ್ ಮೂಳೆಯ ಇಡೀ ಜೀವನ ಚರಿತ್ರೆಯನ್ನೇ ನೋಡಲಿದ್ದೇವೆ. ಅದು ಹೇಗೆ ಹುಟ್ಟುತ್ತೆ, ಅದರ ಬ್ಲೂಪ್ರಿಂಟ್ ಹೇಗಿರುತ್ತೆ, ಅದರೊಳಗಿರೋ ಸೆಲ್ಸ್ ಟೀಮ್ ಯಾವುದು, ಅದು ಹೇಗೆ ಸದಾ ಬದಲಾಗುತ್ತೆ, ಏನಾದರೂ ಸಮಸ್ಯೆ ಆದ್ರೆ ಏನಾಗುತ್ತೆ, ಮತ್ತೆ ಕೊನೆಗೆ ವಯಸ್ಸಾದಂತೆ ಅದಕ್ಕೇನಾದತ್ತೆ ಅಂತ ಒಂದೊಂದಾಗಿ ನೋಡೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಪ್ರತಿಯೊಬ್ಬ ಹೀರೋಗೆ ಒಂದು ಒರಿಜಿನ್ ಸ್ಟೋರಿ ಇದ್ದೇ ಇರುತ್ತೆ. ನಮ್ಮ ಆಲ್ವಿಯೋಲಾರ್ ಮೂಳೆಯ ಕಥೆಯೂ ಹಾಗೆಯೇ. ಹಾಗಾದ್ರೆ ಇದೆಲ್ಲ ಶುರುವಾಗೋದು ಎಲ್ಲಿಂದ, ಹೇಗೆ? ನಂಬೋಕೆ ಕಷ್ಟ, ಆದ್ರೆ ಇದೆಲ್ಲ ಶುರುವಾಗೋದು ನಾವು ಹುಟ್ಟೋಕ್ಕೂ ಮುಂಚೆನೇ, ಅಂದ್ರೆ ಭ್ರೂಣಾವಸ್ಥೆಯ 2ನೇ ತಿಂಗಳಲ್ಲೇ. ಇಲ್ಲಿ ಡೆಂಟಲ್ ಫಾಲಿಕಲ್ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ. ಇದನ್ನೊಂಥರ ಸೂಪರ್ ಸ್ಮಾರ್ಟ್ ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಅಂತ ಅನ್ಕೊಳ್ಳಿ. ಹಲ್ಲಿನ ಮೊಗ್ಗು ಬೆಳೆಯೋಕ್ ಶುರುವಾದಾಗ ಈ ಮ್ಯಾನೇಜರ್, ಓಕೆ ಟೀಮ್, ಇದರ ಸುತ್ತ ಮೂಳೆ ಕಟ್ಟಿ ಅಂತ ಸೆಲ್ಸ್ಗೆ ಆರ್ಡರ್ ಕೊಡುತ್ತೆ. ಆ್ಯಂಡ್ ಇದರ ಪ್ಲಾನಿಂಗ್ ಇದೆಯಲ್ಲ, ಅದು ಅಮೇಝಿಂಗ್. ಇದರ ಮೇಲ್ಭಾಗ ಹಲ್ಲು ಹೊರ್ಗೆ ಬರೋಕೆ ಜಾಗ ಬೇಕು ಅಂತ ಸ್ಮಾರ್ಟ್ ಆಗಿ ಮೂಳೆಯನ್ನ ಕರಗಿಸುತ್ತೆ. ಅದೇ ಸಮಯದಲ್ಲಿ ಕೆಳಭಾಗ ಅದಕ್ಕೆ ಸಪೋರ್ಟ್ ಕೊಡೋಕೆ ಹೊಸ ಮೂಳೆಯನ್ನ ಕಟ್ಟುತ್ತೆ. ಇಲ್ಲಿ ನಾವು ನೆನ್ಪಿಡಬೇಕಾದ ಒಂದು ಪ್ರಮುಖ ವಿಷಯ ಅಂದ್ರೆ, ಆಲ್ವಿಯೋಲಾರ್ ಮೂಳೆಯ ಅಸ್ತಿತ್ವ ಪೂರ್ತಿಯಾಗಿ ಹಲ್ಲಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಲ್ಲಿಲ್ಲ ಅಂದ್ರೆ ಮೂಳೆನೂ ಇರಲ್ಲ. ಅವೆರಡು ಒಂಥರ ಬೆಸ್ಟ್ ಫ್ರೆಂಡ್ಸ್ ಇದ್ದಾಗ. ಸರಿ, ಈಗ ಮೂಳೆ ಪೂರ್ತಿಯಾಗಿ ಬೆಳೆದಿದೆ. ಹಾಗಾದ್ರೆ ಈ ಮೂಳೆ ನಿಜವಾಗಿ ನೋಡೋಕೆ ಹೇಗಿರುತ್ತೆ? ಬನ್ನಿ, ಒಂದು ಹೆಜ್ಜೆ ಒಳಗೆ ಹೋಗಿ ಅದರ ರಚನೆ ಹೇಗಿದೆ, ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅನ್ನೋದನ್ನ ನೋಡೋಣ. ನಾವು ಮೊದಲು ನೋಡೋದೇ ಆಲ್ವಿಯೋಲಾರ್ ಬೋನ್ ಪ್ರಾಪರ್. ಇದನ್ನ ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಹಲ್ಲಿನ ಸಾಕೆಟ್ಗೆ ಅಳತೆ ಮಾಡಿ ಅಂಟಿಸಿದ ಒಂದು ಕಸ್ಟಮ್ ಮೇಡ್ ವಾಲ್ಪೇಪರ್ ಥರ. ಇದೊಂದು ತೆಳುವಾದ ಆದರೆ ತುಂಬಾನೇ ಗಟ್ಟಿಯಾದ ಮೂಳೆಯ ಲೇಯರ್. ಇದರಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳು ತುಂಬನೇ ಇರ್ತವೆ. ನರಗಳು ಮತ್ತೆ ರಕ್ತನಾಳಗಳು ಓಡಾಡೋಕ್ಕೆ ಜಾಗ ಬೇಕಲ್ವಾ? ಅದಕ್ಕೆ ಇದೇ ಕಾರಣಕ್ಕೆ ಇದನ್ನ ಕ್ರಿಬ್ರಿಫಾರ್ಮ್ ಪ್ಲೇಟ್ ಅಂತಾನೂ ಕರೀತಾರೆ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಭಾಗವನ್ನ ನೋಡೋಣ. ಅದರ ಹೆಸರು ಬಂಡಲ್ ಬೋನ್. ಇಲ್ಲೇನಾಗುತ್ತೆ ಅಂದ್ರೆ, ಶಾರ್ಪೀಸ್ ಫೈಬರ್ಸ್ ಅಂತ ಕರೆಯೋ ಸೂಪರ್ ಸ್ಟ್ರೆಂತ್ ಇರೋ ಫೈಬರ್ಗಳು ಅಕ್ಷರಶಃ ಹಗ್ಗಗಳ ಥರ ಕೆಲಸ ಮಾಡಿ ಹಲ್ಲನ್ನ ಮೂಳೆ ಸಾಕೆಟ್ಗೆ ಬಿಗಿಯಾಗಿ ಕಟ್ಟಿ ಹಾಕ್ತವೆ. ಇದೇ ಗಟ್ಟಿಯಾದ ಫೈಬರ್ಸ್ ಮತ್ತೆ ಮೂಳೆ ಕಾಂಬಿನೇಷನ್ ಇದೆಯಲ್ಲ, ಡೆಂಟಿಸ್ಟ್ಗಳು ಎಕ್ಸ್ರೇ ತೆಗೆದಾಗ ಲ್ಯಾಮಿನಾ ಡ್ಯೂರಾ ಅನ್ನೋ ಒಂದು ಪ್ರಕಾಶಮಾನವಾದ ಬಿಳಿ ಲೈನ್ ಥರ ಕಾಣಿಸುತ್ತೆ. ಡೆಂಟಿಸ್ಟ್ಗಳು ಇದನ್ನು ನೋಡಿಯೇ ಹಲ್ಲಿನ ಬೇಸ್ ಎಷ್ಟು ಸ್ಟ್ರಾಂಗ್ ಇದೆ, ಆರೋಗ್ಯವಾಗಿದೆ ಅಂತ ಚೆಕ್ ಮಾಡೋದು. ಈಗ ಈ ಚಿತ್ರವನ್ನ ನೋಡಿ, ಎಲ್ಲವನ್ನೂ ಎಷ್ಟು ಚೆನ್ನಾಗಿ ತೋರಿಸುತ್ತೆ ಅಲ್ವಾ? ಹಲ್ಲನ್ನ ಗಟ್ಟಿಯಾಗಿ ಹಿಡಿದುಕೊಂಡಿರೋ ಒಳಗಿನ ಲೇಯರ್ ಅಂದ್ರೆ ಆಲ್ವಿಯೋಲಾರ್ ಬೋನ್ ಪ್ರಾಪರ್ ಕಾಣಿಸ್ತಿದೆ. ಅದರ ನಂತರ ಮಧ್ಯದಲ್ಲಿ ಒಂದು ಸ್ಪಂಜಿನ ತರಹದ ಟ್ರೆಬೆಕ್ಯುಲರ್ ಬೋನ್ ಇದೆ. ಇದು ಒಂಥರ ಶಾಕ್ ಅಬ್ಸಾರ್ಬರ್ ಥರ ಕೆಲಸ ಮಾಡುತ್ತೆ. ಕೊನೆಗೆ ಎಲ್ಲದರ ಹೊರಗೆ ಗಟ್ಟಿಯಾದ, ರಕ್ಷಣೆ ಕೊಡುವ ಕಾಂಪ್ಯಾಕ್ಟ್ ಬೋನ್ ಇದೆ. ಈ 3 ಲೇಯರ್ಗಳು ಒಟ್ಟಿಗೆ ಸೇರಿ ಒಂದು ನಂಬಲಸಾಧ್ಯವಾದಷ್ಟು ಗಟ್ಟಿಯಾದ ಆದರೆ ಫ್ಲೆಕ್ಸಿಬಲ್ ಆದ ಸಪೋರ್ಟ್ ಸಿಸ್ಟಮ್ ಅನ್ನ ತಯಾರು ಮಾಡ್ತವೆ. ಸರಿ, ಈ ಮೂಳೆ ಅಸಲಿಗೆ ಯಾವುದರಿಂದ ಮಾಡಲ್ಪಟ್ಟಿದೆ? ಕೆಮಿಕಲಿಯಾಗಿ ನೋಡೋದಾದ್ರೆ ಇದರಲ್ಲಿ ಸುಮಾರು 65% ಮಿನರಲ್ಸ್ ಇದೆ. ಮುಖ್ಯವಾಗಿ ಹೈಡ್ರಾಕ್ಸಿ ಅಪಟೈಟ್ ಅನ್ನೋ ಕ್ರಿಸ್ಟಲ್ಸ್. ಇದೇ ಮೂಳೆಗೆ ಕಲ್ಲಿನ ತರಹದ ಗಟ್ಟಿತನ ಕೊಡೋದು. ಇನ್ನು ಉಳಿದ 35% ಆರ್ಗ್ಯಾನಿಕ್ ಮೆಟೀರಿಯಲ್, ಅಂದ್ರೆ ಮುಖ್ಯವಾಗಿ ಕಾಲಜನ್. ಇದು ಕಾಂಕ್ರೀಟ್ ಕಟ್ಟಡದಲ್ಲಿರೋ ಕಬ್ಬಿಣದ ರಾಡ್ಗಳ ಥರ ಗಟ್ಟಿತನದ ಜೊತೆಗೆ ಫ್ಲೆಕ್ಸಿಬಿಲಿಟಿಯನ್ನೂ ಕೊಡುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಮೂಳೆಯ ಸ್ಟ್ರಕ್ಚರ್ ಎಲ್ಲಾ ಕಡೆ ಒಂದೇ ಥರ ಇರಲ್ಲ. ಕೆಳದವಡೆ ಅಂದ್ರೆ ಮ್ಯಾಂಡಿಬಲ್ಲಲ್ಲಿ ಒಳಗಿನ ಸ್ಪಂಜಿನಂತರ ಮೂಳೆ ಒಂಥರ ಏಣಿ ತರಹ ಸ್ಟ್ರಾಂಗ್ ಆಗಿ ಜೋಡಣೆ ಆಗಿರುತ್ತೆ. ಮತ್ತೆ ಅದರ ಹೊರಗಿನ ಲೇಯರ್ ಕೂಡ ದಪ್ಪ ಇರುತ್ತೆ. ಯಾಕಂದ್ರೆ ನಾವು ಅಗಿಯುವಾಗ ಅತಿ ಹೆಚ್ಚು ಫೋರ್ಸ್ ಬೀಳೋದೇ ಇಲ್ಲಿ. ಆದರೆ ಮೇಲ್ದವಡೆ ಅಂದ್ರೆ ಮ್ಯಾಕ್ಸಿಲಾದಲ್ಲಿ ಒಳಗಿನ ರಚನೆ ಜೇಡರ ಬಲೆ ಥರ ತುಂಬ ಸೂಕ್ಷ್ಮವಾಗಿರುತ್ತೆ. ಹೊರಗಿನ ಲೇಯರ್ ಕೂಡ ತೆಳುವಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಬೀಳೋ ಫೋರ್ಸ್ ಬೇರೆ ಥರ ಇರುತ್ತೆ. ಸರಿ, ಈಗ ಮೈಕ್ರೋಸ್ಕೋಪ್ ತಗೊಂಡು ಇನ್ನೂ ಝೂಮ್ ಇನ್ ಮಾಡೋಣ.
ಈ ಜೀವಂತ ಸ್ಟ್ರಕ್ಚರನ್ನ ಸದಾ ಕಟ್ತಾ ಕೆಡುತ್ತಾ ಮತ್ತೆ ಮೇಂಟೈನ್ ಮಾಡ್ತಾ ಇರೋ ಸೆಲ್ಸ್ ಅನ್ನ ಮೀಟ್ ಮಾಡೋ ಸಮಯ. ಬನ್ನಿ ನಮ್ಮ ಮೂಳೆಯ ಅದ್ಭುತ ಕನ್ಸ್ಟ್ರಕ್ಷನ್ ಟೀಮನ್ನ ಭೇಟಿ ಮಾಡೋಣ. ಮೊದಲಿಗೆ ನಮ್ಮ ಟೀಮ್ನ ಬಿಲ್ಡರ್ಸ್. ಇವರೇ ಆಸ್ಟಿಯೋಬ್ಲಾಸ್ಟ್ಗಳು. ಈ ಸೆಲ್ಸ್ ಮೂಳೆಯ ಸರ್ಫೇಸ್ ಮೇಲೆ ಕೂತು ಆಸ್ಟಿಯಾಯ್ಡ್ ಅಂತ ಕರೆಯೋ ಹೊಸ ಮೂಳೆಯ ಫೌಂಡೇಶನ್ ಅನ್ನ ಸತತವಾಗಿ ಹಾಕ್ತಾ ಇರ್ತವೆ. ಇವರೇ ಹೊಸ ಮೂಳೆ ಕಟ್ಟೋ ಕೆಲಸವನ್ನ ಶುರು ಮಾಡೋ ಬಿಲ್ಡಿಂಗ್ ವರ್ಕರ್ಸ್. ನೆಕ್ಸ್ಟ್ ಬರೋದು ಆಸ್ಟಿಯೋಸೈಟ್ಸ್. ಇವರು ನಮ್ಮ ನೆಟ್ವರ್ಕ್ ಸೂಪರ್ವೈಸರ್ಸ್. ಇವು ಒಂದು ಕಾಲದಲ್ಲಿ ಆಸ್ಟಿಯೋಬ್ಲಾಸ್ಟ್ಗಳಾಗಿದ್ವು, ಆದರೆ ಈಗ ಮೂಳೆಯ ಒಳಗಡೆನೆ ಸಿಕ್ಕಾಕೊಂಡಿದೆ. ತಮ್ಮ ಕಮಾಂಡ್ ಸೆಂಟರ್ನಿಂದಾನೇ ಇವು ಸ್ಮಾರ್ಟ್ ಸೆನ್ಸರ್ಗಳ ಥರ ಕೆಲಸ ಮಾಡ್ತವೆ. ಮೂಳೆ ಮೇಲೆ ಎಷ್ಟು ಪ್ರೆಷರ್ ಬೀಳ್ತಿದೆ, ಎಷ್ಟು ಸ್ಟ್ರೆಸ್ ಇದೆ ಅನ್ನೋದನ್ನ ಗ್ರಹಿಸಿ, ಓಕೆ ಇಲ್ಲಿ ಜಾಸ್ತಿ ಮೂಳೆ ಬೇಕು ಅಥವಾ ಇಲ್ಲಿ ಸ್ವಲ್ಪ ತೆಗಿಬೇಕು ಅಂತ ಇಡೀ ಕನ್ಸ್ಟ್ರಕ್ಷನ್ ಟೀಮ್ಗೆ ಸಿಗ್ನಲ್ ಕಳಿಸ್ತವೆ. ಮತ್ತು ಕೊನೆಗೆ ನಮ್ಮ ಡೆಮಾಲಿಷನ್ ಟೀಮ್ ಆಸ್ಟಿಯೋಕ್ಲಾಸ್ಟ್ಗಳು. ಇವು ತುಂಬ ದೊಡ್ಡ ಜಾಯಿಂಟ್ ಸೆಲ್ಸ್. ಇವು ಹಳೆಯ ಅಥವಾ ಡ್ಯಾಮೇಜ್ ಆದ ಮೂಳೆಯನ್ನ ಕರಗಿಸೋಕೆ ಸ್ಪೆಷಲ್ ಆಸಿಡ್ಸ್ ಮತ್ತೆ ಎನ್ಸೈಮ್ಸ್ ಅನ್ನ ಬಳಸ್ತವೆ. ಇವು ಹಳೇದನ್ನ ಕ್ಲೀನ್ ಮಾಡೋದ್ರಿಂದಾನೇ ಹೊಸ ಸ್ಟ್ರಾಂಗ್ ಮೂಳೆ ಕಟ್ಟೋಕೆ ಜಾಗ ಸಿಗೋದು. ಸರಿ, ಹಾಗಾದ್ರೆ ಈ ಬಿಲ್ಡರ್ಸ್, ಸೂಪರ್ವೈಸರ್ಸ್ ಮತ್ತೆ ಡೆಮೊಲಿಷನ್ ಟೀಮ್ ಇವರೆಲ್ಲ ಒಟ್ಟಿಗೆ ಹೇಗೆ ಕೆಲಸ ಮಾಡ್ತಾರಾ? ಬನ್ನಿ ಈಗ ಮೂಳೆಯ ಈ ನಿರಂತರ ರಿಮಾಡೆಲಿಂಗ್ ಪ್ರಾಸೆಸ್ ಅನ್ನ ಮತ್ತೆ ಅದರ ಒಂದು ಅದ್ಭುತ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅನ್ನ ನೋಡೋಣ. ಬೋನಿ ರಿಮಾಡೆಲಿಂಗ್ ಅಂದ್ರೆ ಬೇರೇನೂ ಅಲ್ಲ. ನಮ್ಮ ಡೆಮಾಲಿಷನ್ ಟೀಮ್ ಅಂದ್ರೆ ಆಸ್ಟಿಯೋಕ್ಲಾಸ್ಟ್ಗಳು ಹಳೆ ಮೂಳೆಯನ್ನ ತೆಗೆಯೋದು ಮತ್ತು ನಮ್ಮ ಬಿಲ್ಡಿಂಗ್ ಟೀಮ್ ಅಂದ್ರೆ ಆಸ್ಟಿಯೋಬ್ಲಾಸ್ಟ್ಗಳು ಹೊಸ ಮೂಳೆಯನ್ನ ಕಟ್ಟೋದು. ಇವೆರಡರ ನಡುವೆ ನಡೆಯೋ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ಡ್ ಡ್ಯಾನ್ಸ್ ಇದ್ದ ಹಾಗೆ. ಇದು ನಿರಂತರವಾಗಿ ನಡೆಯೋ ಒಂದು ಪ್ರೊಸೆಸ್. ಇದರಿಂದನೇ ಮೂಳೆಗಳು ಒತ್ತಡಕ್ಕೆ ಹೊಂದಿಕೊಳ್ಳೋದು, ಚಿಕ್ಕಪುಟ್ಟ ಡ್ಯಾಮೇಜನ್ನು ರಿಪೇರಿ ಮಾಡ್ಕೊಳ್ಳೋದು ಮತ್ತೆ ಯಾವಾಗಲೂ ಸ್ಟ್ರಾಂಗ್ ಆಗಿರೋದು. ಇದಕ್ಕೆ ಒಂದು ಬೆಸ್ಟ್ ರಿಯಲ್ ಲೈಫ್ ಎಕ್ಸಾಂಪಲ್ ಅಂದ್ರೆ ಹಲ್ಲಿಗೆ ಹಾಕೋ ಬ್ರೇಸಸ್. ಅದು ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ಅದು ನಿಜವಾಗ್ಲೂ ಅಮೇಝಿಂಗ್. ಬ್ರೇಸಸ್ಗಳು ಹಲ್ಲಿನ ಮೇಲೆ ನಿಧಾನವಾಗಿ ಒಂದೇ ಸಮನೆ ಪ್ರೆಷರ್ ಹಾಕಿದಾಗ ನಮ್ಮ ಸೆಲ್ಯುಲಾರ್ ಟೀಮ್ ತಕ್ಷಣ ಆಕ್ಷನ್ಗೆ ಇಳಿಯುತ್ತೆ. ಹಲ್ಲು ಯಾವ ದಿಕ್ಕಿನಲ್ಲಿ ಚಲಿಸ್ಬೇಕೋ ಆ ಕಡೆ ನಮ್ಮ ಡೆಮಾಲಿಷನ್ ಟೀಮ್ ಅಂದ್ರೆ ಆಸ್ಟಿಯೋಕ್ಲಾಸ್ಟ್ಗಳು ದಾರಿ ಮಾಡ್ಕೊಡೋಕೆ ಮೂಳೆಯನ್ನ ಕರಗಿಸ್ತವೆ. ಅದೇ ಸಮಯದಲ್ಲಿ ಇನ್ನೊಂದು ಬದಿಯಲ್ಲಿ ಹಲ್ಲು ಹಿಂದೆ ಬಿಟ್ಟುಹೋದ ಜಾಗದಲ್ಲಿ ನಮ್ಮ ಬಿಲ್ಡಿಂಗ್ ಟೀಮ್ ಆಸ್ಟಿಯೋಬ್ಲಾಸ್ಟ್ಗಳು ಫಟಾಫಟ್ ಅಂತ ಬಂದು ಹೊಸ ಮೂಳೆನ ಕಟ್ಟಿ ಹಲ್ಲನ್ನ ಹೊಸ ಜಾಗದಲ್ಲಿ ಲಾಕ್ ಮಾಡುತ್ತವೆ. ಇದು ಬೇಸಿಕಲಿ ನಮ್ಮ ದವಡೆಯ ಮೂಳೆಯನ್ನೇ ನಿಧಾನವಾಗಿ ಕಂಟ್ರೋಲ್ಡ್ ಆಗಿ ರೀಶೇಪ್ ಮಾಡೋ ಪ್ರಾಸೆಸ್. ಆದ್ರೆ ಈ ಪರ್ಫೆಕ್ಟ್ ಬ್ಯಾಲೆನ್ಸ್ ಏನಾದ್ರೂ ತಪ್ತಿದ್ರೆ ಅಂದ್ರೆ ರೋಗ, ಏಟು ಅಥವಾ ಹಲ್ಲು ಕಳ್ಕೊಂಡಾಗ ಏನಾಗುತ್ತೆ? ಬನ್ನಿ ಈಗ ಈ ಮೂಳೆಗೆ ಬರೋ ಕೆಲವು ಸಮಸ್ಯೆಗಳು ಮತ್ತೆ ಅದರ ಹೀಲಿಂಗ್ ಪವರ್ ಬಗ್ಗೆ ನೋಡೋಣ. ಒಂದು ಕಾಮನ್ ಪ್ರಾಬ್ಲಮ್ ಅಂದ್ರೆ ಪೆರಿಯೋಡಾಂಟೈಟಿಸ್. ಇದರಲ್ಲಿ ಇನ್ಫ್ಲಮೇಷನ್ ಜಾಸ್ತಿಯಾಗಿ ಮೂಳೆಯ ಎತ್ತರ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನೊಂದು ಕಡೆ ಕೆಲವೊಮ್ಮೆ ಕಚ್ಚೋವಾಗ ಅತಿಯಾದ ಫೋರ್ಸ್ ಬಿದ್ರೆ ದೇಹ ಒಂದು ವಿಚಿತ್ರವಾದ ರೀತಿಯಲ್ಲಿ ಕಾಂಪನ್ಸೇಟ್ ಮಾಡೋಕೆ ಟ್ರೈ ಮಾಡುತ್ತೆ. ಅದನ್ನ ಬಟ್ರೆಸಿಂಗ್ ಬೋನ್ ಫಾರ್ಮೇಷನ್ ಅಂತಾರೆ. ಇದು ಹೇಗಂದ್ರೆ ಒಂದು ಗೋಡೆ ವೀಕ್ ಆದಾಗ ಹೊರಗಡೆಯಿಂದ ಸಪೋರ್ಟ್ಗೆ ಇನ್ನೊಂದು ಗೋಡೆ ಕಟ್ಟಿದ ಹಾಗೆ. ಒಳಗಿನ ವೀಕ್ನೆಸ್ನ ಸರಿಪಡಿಸೋಕೆ ಮೂಳೆ ಹೊರಗಡೆಯಿಂದ ದಬ್ಬ ಆಗುತ್ತೆ. ಇಲ್ಲಿ ನೋಡಿ, ಇವು ಎರಡು ಸ್ಪೆಸಿಫಿಕ್ ರೀತಿಯ ಬೋನ್ ಡಿಫೆಕ್ಟ್ಸ್. ಫೆನೆಸ್ಟ್ರೇಷನ್ ಅಂದ್ರೆ ಮೂಳೆಯಲ್ಲಿ ಒಂದು ಚಿಕ್ಕ ಕಿಟಕಿ ಥರದ ತೂತಾಗೋದು. ಇದರಿಂದ ಹಲ್ಲಿನ ಬೇರು ಹೊರಗಡೆ ಕಾಣಕ್ ಶುರುವಾಗುತ್ತೆ. ಡೆಹಿಸೆನ್ಸ್ ಅಂದ್ರೆ ಮೂಳೆಯ ಅಂಚು ಕೆಳಗೆ ಜಾರೋದು, ಒಂಥರ ತಲೆಯಲ್ಲಿ ಕೂದಲು ಹಿಂದೆ ಹೋಗುತ್ತಲ್ಲ ಆ ತರಹ. ಇದರಿಂದ ಒಂದು ಸೀಳಿನ ಹಾಗೆ ಉಂಟಾಗತ್ತೆ. ಹಾಗಾದ್ರೆ ಹಲ್ಲನ್ನೇ ತೆಗೆದ್ರೆ ಏನಾಗುತ್ತೆ? ನಮ್ಮ ದೇಹ ತಕ್ಷಣವೇ ಒಂದು ಅದ್ಭುತ ಹೀಲಿಂಗ್ ಪ್ರಾಸೆಸ್ ಅನ್ನ ಶುರು ಮಾಡುತ್ತೆ. ಮೊದಲು ಆ ಖಾಲಿ ಜಾಗದಲ್ಲಿ ರಕ್ತ ಹೆಪ್ಪುಗಟ್ಟಿ ಒಂದು ನ್ಯಾಚುರಲ್ ಬ್ಯಾಂಡೇಜ್ ತರ ಆಗುತ್ತೆ. ಆಮೇಲೆ ಆ ಜಾಗದಲ್ಲಿ ಒಂದು ಹೊಸ ಟಿಶ್ಯೂ ಬೆಳೆಯುತ್ತೆ. ಇದೊಂದು ರೀತಿ ಹೊಸ ಮೂಳೆ ಬೆಳೆಯೋಕೆ ಬೇಕಾದ ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಅಟ್ಟಣಿಗೆ ತರ. ಇದರ ಮೇಲೆ ಮೊದಲು ವೀಕ್ ಆಗಿರೋ ಮೂಳೆ ಬೆಳೆದು ಕೊನೆಗೆ ಕಾಲಕ್ರಮೇಣ ಅದು ಗಟ್ಟಿಯಾದ ಪರ್ಫೆಕ್ಟ್ ಆದ ಮೂಳೆಯಾಗಿ ಬದಲಾಗಿ ಆ ಸಾಕೆಟ್ ಅನ್ನ ಪೂರ್ತಿಯಾಗಿ ತುಂಬಿಡುತ್ತೆ. ಸರಿ, ಈಗ ನಮ್ಮ ಈ ಕಥೆಯ ಕೊನೆಯ ಚಾಪ್ಟರ್ಗೆ ಬಂದಿದ್ದೇವೆ. ಯಂಗ್ ಅಂಡ್ ಓಲ್ಡ್ ಆಲ್ವಿಯೋಲಾರ್ ಬೋನ್. ಇವೆರಡರ ನಡುವೆ ಏನು ವ್ಯತ್ಯಾಸ? ವಯಸ್ಸು ಈ ಡೈನಾಮಿಕ್ ಟಿಶ್ಯೂ ಮೇಲೆ ತನ್ನ ಯಾವ ಛಾಪನ್ನ ಮೂಡಿಸುತ್ತೆ? ಯಂಗ್ ಬೋನ್ ಮತ್ತೆ ಓಲ್ಡ್ ಬೋನ್ ನಡುವಿನ ವ್ಯತ್ಯಾಸ ತುಂಬಾನೇ ಸ್ಪಷ್ಟ. ಚಿಕ್ಕ ವಯಸ್ಸಿನಲ್ಲಿ ಒಳಗಿನ ಸ್ಪಂಜಿನಂತಿರೋ ಮೂಳೆ ದಟ್ಟವಾಗಿ ಸ್ಟ್ರಾಂಗ್ ಆಗಿರುತ್ತೆ. ಅದರಲ್ಲಿ ರಕ್ತಗಣಗಳನ್ನ ತಯಾರು ಮಾಡೋ ಫ್ಯಾಕ್ಟರಿ ಅಂದ್ರೆ ಕೆಂಪು ಮಜ್ಜೆ ತುಂಬಿಕೊಂಡಿರುತ್ತೆ. ಅದರ ವಯಸ್ಸಾದಂತೆ ಆ ದಟ್ಟವಾದ ಸ್ಟ್ರಕ್ಚರ್ ತೆಳುವಾಗಿ ತುತುತುತಾಗಿ ವೀಕ್ ಆಗುತ್ತೆ. ಸಾಕೆಟ್ ಗೋಡೆಗಳು ಕೂಡ ನುಣುಪಾಗಿರಲ್ಲ. ಅಷ್ಟೇ ಅಲ್ಲ, ಆ ಎನರ್ಜಿ ಕೊಡೋ ಕೆಂಪು ಮಜ್ಜೆ ಜಾಗವನ್ನ ಫ್ಯಾಟ್ ಇರೋ ಹಳದಿ ಮಜ್ಜೆ ಬಂದು ಆಕ್ರಮಿಸ್ಕೊಳ್ಳುತ್ತೆ. ಇದು ಮೂಳೆಯ ಶಕ್ತಿ ಕಡಿಮೆ ಆಗ್ತಿದೆ ಅನ್ನೋದರ ಒಂದು ಕ್ಲಿಯರ್ ಸೈನ್. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ.
ಮೂಳೆ ಹೀಗೆ ಸದಾ ತನ್ನನ್ನು ತಾನು ಹೊಸದಾಗಿಸ್ಕೊಳ್ತಾ ಇರೋದಾದ್ರೆ ವಯಸ್ಸಾದಂತೆ ಆಗೋ ಈ ಬದಲಾವಣೆಗಳನ್ನ ರಿವರ್ಸ್ ಮಾಡಕ್ಕೆ ಸಾಧ್ಯನಾ? ರೀಜನರೇಟಿವ್ ಡೆಂಟಿಸ್ಟ್ರಿಯ ಭವಿಷ್ಯದಲ್ಲಿ ಇದಕ್ಕೆ ಉತ್ತರ ಇದೆಯಾ? ಇದು ನಿಜವಾಗ್ಲೂ ಯೋಚಿಸಬೇಕಾದ ವಿಷಯ. ನಮ್ಮ ದೇಹದ ಈ ಅದ್ಭುತ ಭಾಗವನ್ನ ಸರಿಪಡಿಸೋಕೆ ಮತ್ತೆ ಅದಕ್ಕೆ ಹೊಸ ಚೈತನ್ಯ ಕೊಡೋಕೆ ಹೊಸ ಬಾಗಿಲುಗಳನ್ನ ಇದು ತೆರೆಯಬಹುದು.